ಕಳೆದ 2 ದಶಕಗಳ ನಿರಂತರ ಪರಿಶ್ರಮದಿಂದ ಪಡ್ಕೊಂಡ ಕೊಡಗು ವಿಶ್ವವಿದ್ಯಾನಿಲಯವನ್ನ ಮುಚ್ಚುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಬಿಡಬೇಕು. ತಪ್ಪಿದಲ್ಲಿ ಕೊಡಗು ಬಂದ್‌ನಂತಹ ಹೋರಾಟಕ್ಕೆ ಸಿದ್ಧವಿರುವುದಾಗಿ ಮಡಿಕೇರಿ ಕ್ಷೇತ್ರದ ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1994ರಲ್ಲಿ ತಾನು ಶಾಸಕನಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯನಾಗಿ 3 ಅವಧಿ ಕಾರ್ಯನಿರ್ವಹಿಸಿದ್ದೇನೆ. ಈ ಅವಧಿಯಲ್ಲಿ ವಿಶ್ವವಿದ್ಯಾನಿಲಯದ ಸ್ಥಾಪನೆಯ ವಿಚಾರವನ್ನ ಮಂಡಿಸುತ್ತಲೇ ಬಂದಿದ್ದೆ. ಇದರ ಫಲಸ್ವರೂಪವಾಗಿ 2010ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ಚಿಕ್ಕ ಅಳ್ವಾರದಲ್ಲಿ ಸ್ನಾತಕೋತ್ತರ ಕೇಂದ್ರಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ 15 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿದ್ರು. ನಮ್ಮ ನಿರೀಕ್ಷೆಯಂತೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಕೊಡಗನ್ನ ಒಳಗೊಂಡಂತೆ ರಾಜ್ಯದಲ್ಲಿ 10 ನೂತನ ವಿವಿಗಳ ಆರಂಭಕ್ಕೆ ಹಸಿರು ನಿಶಾನೆಯನ್ನ ತೋರಿದ್ರು. ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರ ಚಿಕ್ಕಾಸನ್ನ ನೀಡದಿದ್ರೂ ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕೊಡಗು ವಿವಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ತಿಳಿಸಿದರು. ಈಗಿರಬೇಕಾದ್ರೆ ಇಷ್ಟು ಡೆವಲಪ್ಮೆಂಟ್ಸ್ ಮಾಡಿದ್ರು ಕೂಡ ಇದನ್ನು ಮುಚ್ಚುವ ಪ್ರಯತ್ನ ಮಾಡ್ತಾ ಇದ್ದರೆ ನಿಜವಾಗಿ ಕೂಡ ಒಂದು ದುರಾದೃಷ್ಟದ ಸಂಗತಿ. ಎಲ್ಲ ಸಂದರ್ಭದಲ್ಲಿ ಕೂಡ ಕೊಡಗಿನ ಕಡೆಗಾಣಿಸುವ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ 2 MLAಗಳು ಕೂಡ ಇವತ್ತು ಒಬ್ಬರು ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರ, ಕಾನೂನು ಸಲಹೆಗಾರ ಇದ್ರೂ ಕೂಡ ಅವರು ಏನು ಇಂಟ್ರೆಸ್ಟ್ ತೋರಿಸುವಂತೆ ಕಾಣ್ತಾರೆ. ಇನ್ನೊಬ್ಬರು MLA ಮಂತ್ರಿಗೌಡರವರು ನಾನು ಮಕ್ಕಳಿಗೆ ಮತ್ತೆ ಲೆಕ್ಚರ್ಸ್ಗೆ ಏನು ತೊಂದರೆ ಆಗದೆ ನೋಡ್ಕೊಳ್ತೀನಿ ಅಂತ ವಿಚಾರವನ್ನು ಹೇಳಿದ್ದಾರೆ. ಅದರ ಅರ್ಥ ಏನು? ಯೂನಿವರ್ಸಿಟಿ ಹೋದರೆ ಹೋಗಲಿ ಅಂತ ಅರ್ಥ. ಒಂದು ಸಾರಿ ಯಾವುದಾದ್ರೂ ಯೂನಿವರ್ಸಿಟಿ ಓಪನ್ ಮಾಡಿದ ಮೇಲೆ ಅದರ ಕ್ಲೋಸ್ ಮಾಡಿದರೆ ಇನ್ನೂ ಮళ్ళీ ತರಲಿಕ್ಕೆ ಸಾಧ್ಯ ಆಗಲ್ಲ. ನೀವು 10 ಯೂನಿವರ್ಸಿಟಿನ ರಿಸ್ಟೋರ್ ಮಾಡೋದ ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ಬೇಸಿಕ್ ನೀಡ್ ಇವತ್ತು ಯಾವುದೇ ಕಂಟ್ರಿಯಲ್ಲಿ ಇಂಪ್ರೂವ್ ಆಗಬೇಕು ಅಂತಂದರೆ ಎಜುಕೇಷನ್ಗೆ ಟಾಪ್ ಪ್ರಿಯಾರಿಟಿ ಕೊಡಬೇಕು. ಅದಾದ ನಂತರ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ರಸ್ತೆ ಸಾರಿಗೆಗಳನ್ನು ಕೊಡಬೇಕು. ಅದಾದ ನಂತರ ನಮ್ಮ ಪವರ್ ಸಫಿಷಿಯೆಂಟ್ ಪವರ್ ಆಗಬೇಕು. ಆಗಿದ್ರೆ ಮಾತ್ರ ಆ ಕಂಟ್ರಿ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಇದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ, ಮಾಜಿ MLCಗಳಾದ SG ಮೇದಪ್ಪ, ಸುನಿಲ್ ಸುಬ್ರಹ್ಮಣಿ, ಜಿಲ್ಲಾ ಬಿಜೆಪಿ ವಕ್ತಾರ BK ಅರುಣ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.